ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣಗೆ SIT ಸತತವಾದಂಥ ಡ್ರಿಲ್ ಅನ್ನ ಮಾಡ್ತಿದೆ. ಆತ ಮಾಡಿರುವಂತಹ ಮನೆಯಾಳ ಕೆಲಸಕ್ಕೆ, ಮಾಡಬಾರದ ಕೆಲಸಕ್ಕೆ ಸರಿಯಾದಂಥ ಶಾಸ್ತಿಯನ್ನೇ SIT ಮಾಡ್ತಿದೆ. ಈಗಾಗಲೇ SIT ಹಲವು ರೀತಿಯಲ್ಲಿ ಈತನಿಗೆ ಜೀವನದ ಪಾಠವನ್ನ ಮತ್ತು ಈತ ಮಾಡಿದಂತಹ ಮಣ್ತಿನ್ನೋ ಕೆಲಸದ ಬಗ್ಗೆ ಒಂದು ಪಾಠವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ರೆ, ಇನ್ನೊಂದು ಕಡೆ ಈತನಿಗೆ ಬಡವರ ಜೀವನ ಹೇಗಿರುತ್ತೆ ಮತ್ತು ಈ ಜೈಲಿನ ಜೀವನ ಹೇಗಿರುತ್ತೆ, ಸೆರೆವಾಸದ ಜೀವನ ಹೇಗಿರುತ್ತದೆ, SIT ಕಚೇರಿಯ ಜೀವನ ಹೇಗಿರುತ್ತೆ, ಹಾಗೇನೆ ಹೊರಗಡೆ ಜಗತ್ತಿನಲ್ಲಿ ಮನುಷ್ಯರು ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನುವಂತಹ ಜೀವನ ಪಾಠವನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ಈ ಬಗ್ಗೆ ಪ್ರಜ್ವಲ್ ರೇವಣ್ಣನಿಗೆ ನಾನಾ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪಾಠವನ್ನು ಕಲಿಸ್ತಿರುವಂಥ SITಯ ವಿರುದ್ಧನೇ ಈಗ ಪ್ರಜ್ವಲ್ ರೇವಣ್ಣ ತಾನು ಎಂತಹ ಮನೆತನದಿಂದ ಬಂದವನು ಗೊತ್ತಾ, ನಾನು ಈ ರೀತಿ ವಾಸವಾಗಿರಲಿಲ್ಲ ಅನ್ನುವಂತಹ ಪೊಗರಿನ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಜೊತೆಗೆ ಹೊರಗಡೆ ಬಂದ ಮೇಲೆ ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ಆವಾಜ್ ಬೇರೆ ಹಾಕಿದ್ದೇನಂತೆ ಈ ಮನೆ ಹಾಳ. ಸಾವಿರಾರು ಜನ ಹುಡುಗಿಯರ ಬಾಳಲ್ಲಿ ನಾನಾ ಕಾರಣಗಳನ್ನು ಇಟ್ಕೊಂಡು ಹೆದರಿಸಿ ಬೆದರಿಸಿ ಅವರ ಜೀವನದಲ್ಲಿ ಆಟ ಆಡಿದಂಥ ಈ ಕಿರಾತಕ ಇವತ್ತಿಗೆ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಈತನೇ ಮಾಡಿಕೊಂಡಂತಹ ಕಪಿಚೇಷ್ಟೆಗಳು ಮತ್ತು ಕುತಂತ್ರಗಳು ಮತ್ತು ಮಣ್ತಿನ್ನೋ ಕೆಲಸಗಳು ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಇವನಿಗೆ ಪಾಠವನ್ನು ಕಲಿಸ್ಬೇಕಲ್ವಾ, ಜೀವನದ ಒಂದೊಂದು ಮೌಲ್ಯಗಳನ್ನು ತಿಳಿಸ್ಬೇಕಲ್ವಾ. ಈತ ಮಾಡಿದ್ದು ಎಂತಹ ಹೀನ ಕೆಲಸ ಮತ್ತು ಗಲೀಜು ತಿನ್ನೋ ಕೆಲಸ ಅನ್ನೋದನ್ನ ಅರ್ಥ ಮಾಡಿಸ್ಬೇಕಲ್ವಾ. ಅದನ್ನ SIT ಇವತ್ತು ಬಾರಿ ಸುಂದರವಾಗಿ ಮಾಡಿಕೊಡ್ತಿದೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಹೀಗಾಗಿ ಈ SIT ಅಧಿಕಾರಿಗಳಿಗೆ ಶ್ಲಾಘನೆಯನ್ನ ಹೇಳಲೇಬೇಕು. ಈಗ ಪ್ರಜ್ವಲ್ ರೇವಣ್ಣ ಇದೇ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿರೋದ್ರ ಬಗ್ಗೆನೂ ಕೂಡ ಭಾರಿ ಚರ್ಚೆ ಆಗ್ತಿದೆ. ಬಹುಶಃ ಇದೇ ಆತನಿಗೆ ಮುಳುವಾದ್ರೂ ಕೂಡ ಅಚ್ಚರಿ ಇಲ್ಲ ಮುಂದೆ ವಿಚಾರಣೆಯ ಸಂದರ್ಭದಲ್ಲಿ ಮತ್ತು ಕೋರ್ಟ್ನ ಮುಂದೆ. ಯಾಕೆ ಅದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈತ ಮಾಡಿರುವಂತ ಒಂದೊಂದೇ ಕುಕೃತ್ಯಗಳನ್ನು ಕೂಡ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೇನೆ. SIT ಕಸ್ಟಡಿಗೆ ಬಂದ ಬಳಿಕ ಏನೆಲ್ಲ ಆಯ್ತು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ಸಾಕಷ್ಟು ಜನರಿಗೆ ನಮ್ಮಲ್ಲಿ ಒಂದು ಭಾವನೆ ಇದೆ. ಅದೇನು ಅಂತ ಹೇಳಿದ್ರೆ, ಮಹಿಳೆ ಅಂತ ಹೇಳಿದ್ರೆ ತುಂಬ ಸಿಂಪಲ್, ಆಕೆ ಅಡುಗೆ ಮಾಡಿಕೊಂಡು ನಮ್ಮ ಕಾಮನೆಗಳನ್ನು ತೀರಿಸುವಂಥ ಒಂದು ದೇಹ ಅಥವಾ ಒಂದು ಹೆಣ್ಣು ಅಥವಾ ಒಂದು ಜೀವ ಅಷ್ಟೇ ಅನ್ನುವಂಥ ಭಾವನೆ ಇದೆ. ಆದರೆ ಇಲ್ಲ, ಇವತ್ತಿನ ಕಾಲದಲ್ಲಿ ಮಹಿಳೆ ಎಲ್ಲವನ್ನು ಮಾಡಬಲ್ಲಳು. ಅದರ ಜೊತೆಗೆ ಪ್ರಮುಖವಾಗಿ ಈ ಕೆಲಸಗಳ ಜೊತೆಗೆ ಇನ್ನಷ್ಟು ಕೆಲಸಗಳನ್ನು ಕೂಡ ಮಾಡಬಲ್ಲಳು. ಜೊತೆಗೆ ಇನ್ನೊಬ್ಬರ ಜೀವನವನ್ನು ಕೂಡ ಬದಲಾಯಿಸಬಲ್ಲುವಂಥ ಶಕ್ತಿ ಇರುವಂತಹ ಹೆಣ್ಣು ಅಂತ ಹೇಳಿದ್ರೆ ಅದಕ್ಕೆ ಆಕೆಯನ್ನು ನಾರಿ ಶಕ್ತಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪೂಜಿಸೋದು, ಆರಾಧಿಸೋದು. ಈ ನಾರಿ ಶಕ್ತಿಗೆ ಅಪಮಾನ ಮಾಡಿದವರಿಗೆ ಯಾವತ್ತೂ ಕೂಡ ಉಳಿಗಾಳ ಇಲ್ಲ ಅನ್ನುವಂಥ ಮಾತು ಜನಜನಿತ ಆಗಿದೆ. ಈಗ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗ್ತಿದೆ. ಈ ಪ್ರಕರಣದಲ್ಲೂ ಕೂಡ ನಾರಿ ಶಕ್ತಿ ಅನಾವರಣ ಆಗಿದೆ. ಪ್ರಜ್ವಲ್ ರೇವಣ್ಣ ಬಂಧಿಸೋದ್ರಿಂದ ಹಿಡಿದು ಆತನನ್ನು ಕಸ್ಟಡಿಗೆ ಪಡೆದು ಆತನನ್ನು ವಿಚಾರಣೆ ಮಾಡುವವರೆಗೂ ಕೂಡ SIT ಮಹಿಳಾ ಅಧಿಕಾರಿಗಳ ಶಕ್ತಿ ಆತನಿಗೆ ಅರ್ಥ ಮಾಡಿಸಿಕೊಡ್ತಾ ಇದೆ. ಅದರ ಜೊತೆಗೆ ಈ ಕಿರಾತಕ ನನ್ನ ಮಗ ಆಟ ಆಡಿದ್ದೆ ಇದೇ ಮಹಿಳೆಯರ ಜೊತೆಗೆ. ಈಗ ಅದೇ ಮಹಿಳೆಯರೇ ಈತ ಮಾಡಿದಂಥ ಒಂದೊಂದೇ ಪಾಪ ಕೃತ್ಯಗಳನ್ನ ಕೆದಕಿ ಹೊರಗೆ ತೆಗೆಯುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರದ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಲಯ ಈಗಾಗಲೇ SIT ಕಸ್ಟಡಿಗೆ ನೀಡಿರೋದ್ರಿಂದ ಸಂಸದನಾಗಿ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡಿದಂಥ ಪ್ರಜ್ವಲ್ ಈಗ SIT ಬೇಡಿಯಲ್ಲಿ ಬಂದಿಯಾಗಿ ಕತ್ತಲೆಯ ಜಗತ್ತಿನಲ್ಲಿ ಖುಷಿ ಅನುಭವಿಸುತ್ತಿದ್ದಂಥ ಪ್ರಜ್ವಲ್ ರೇವಣ್ಣ ಸುತ್ತ ಮಹಿಳಾ ಅಧಿಕಾರಿಗಳೇ ಕದಂಬ ಬಾಹುವನ್ನು ಬಾಚಿ ಆತನಿಂದ ಒಂದೊಂದೇ ಸತ್ಯವನ್ನ ಕಕ್ಕಿಸ್ತಿದ್ದಾರೆ. ಫ್ರೀ ಬರ್ಡ್ ರೀತಿ ಇದ್ದಂಥ ರೇವಣ್ಣ ಇವತ್ತು ಮಹಿಳಾ ಅಧಿಕಾರಿಗಳ ನಡುವೆ ಸಿಲುಕಿ ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾನೆ. 4 ಗೋಡೆಗಳ ಮಧ್ಯೆ ನಡೆದಿದ್ದಂಥ ವಿಡಿಯೋ ಪ್ರಕರಣ ಬಹಿರಂಗಗೊಂಡಂತ ಸಂಸದ ಪ್ರಜ್ವಲ್ ರೇವಣ್ಣನ ಒಂದೊಂದೇ ಪುರಾಣಗಳು ಕೂಡ ತೆರೆದುಕೊಳ್ಳುತ್ತಿದೆ. 34 ದಿನಗಳ ಬಳಿಕ ದೇಶಕ್ಕೆ ಮರಳಿದಂಥ ಪ್ರಜ್ವಲ್ ರೇವಣ್ಣನ ಬಂಧನದಿಂದ ಹಿಡಿದು ನ್ಯಾಯಾಲಯಕ್ಕೆ ಹಾಜರುಪಡಿಸೋದು ಜೊತೆಗೆ ವಿಚಾರಣೆ ನಡೆಸುವವರೆಗೂ ಕೂಡ ಮಹಿಳಾ ಅಧಿಕಾರಿಗಳ ಪಾತ್ರವೇ ದೊಡ್ಡದಿದೆ ಅನ್ನೋದನ್ನ ಗಮನಿಸಬೇಕು. ಪ್ರಜ್ವಲ್ ರೇವಣ್ಣ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು, ಎವಿಡೆನ್ಸ್ ಪರಿಶೀಲನೆ ಸೇರಿ ಎಲ್ಲವನ್ನು ಕೂಡ ಮಹಿಳಾ ಅಧಿಕಾರಿಗಳೇ ನಿಭಾಯಿಸ್ತಾ ಇದ್ದಾರೆ. ಮೊನ್ನೆ ಮೇ 31ರಂದು ರಾತ್ರಿ 12:45ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಬಂದಿಳಿದಂಥ ಸಂದರ್ಭದಲ್ಲೂ ಕೂಡ ಆಚೆ ಈಚೆ ಹೋಗಿ ಈತನನ್ನ ಲಾಕ್ ಮಾಡಿದ್ದು ಕೂಡ ಇದೇ ಮಹಿಳಾ ಅಧಿಕಾರಿಗಳು. ಆ ಸಂದರ್ಭದಲ್ಲೂ ಕೂಡ ಈತನ ಪೊಗರೇನು ಕೂಡ ಕಡಿಮೆ ಆಗಿರಲಿಲ್ಲ. ಆಗ್ಲೇನೆ ಈತ ಹೇಳಿದ್ದಂತೆ ನನ್ನ ಮೈ ಮುಟ್ಟಬೇಡಿ ಅಂತೇಳಿ ಆ ರೀತಿ ಪೊಗರು ತೋರಿಸಿದಂಥ ಈತ ಅವತ್ತು ಏನು ಮಾಡ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಒಂದು ಸಲ ಆತ್ಮವಿಮರ್ಶನೆ ಮಾಡ್ಕೊಳ್ಳೋದು ಒಳ್ಳೆಯದು. ಇವತ್ತು ಮಹಿಳಾ ಅಧಿಕಾರಿಗಳಿಗೆ ಮೈ ಮುಟ್ಟಬೇಡಿ ಅಂತೇಳಿ ಹೇಳ್ತಿರುವಂಥ ಈತ ಅದೆಷ್ಟು ಮಡಿವಂತಿಕೆ, ಅದು ಎಷ್ಟು ಪರಿಶುದ್ಧ ಅನ್ನೋದನ್ನ ಆತನೇ ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ.
ಇನ್ನು SIT ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನಿಗೆ 3-4 ದಿನಗಳಿಂದ ಮಹಿಳಾ ಪೊಲೀಸ್ ಅಧಿಕಾರಿಗಳು ಡ್ರಿಲ್ ಮಾಡ್ತಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟುಕೊಂಡು ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ. ಮಹಿಳಾ ಅಧಿಕಾರಿಗಳ ಗಟ್ಟಿ ಪ್ರಶ್ನೆಗಳಿಗೆ ಪ್ರಜ್ವಲ್ ತಬ್ಬಿಬ್ಬುಗೊಂಡಿದ್ದಾನೆ. ತನಿಖೆಗೆ ಅಸಹಕಾರವನ್ನ ನೀಡುತ್ತಿದ್ದಾನೆ. SIT ಅಧಿಕಾರಿಗಳು ಏನೇ ಕೇಳಿದ್ರು ಕೂಡ ಸಮರ್ಪಕವಾದಂಥ ಉತ್ತರವನ್ನ ಕೊಡ್ತಾ ಇಲ್ಲ. ಖುದ್ದು ಹಿರಿಯ ಅಧಿಕಾರಿಗಳ ವಿಚಾರಣೆ ನಡೆಸಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಸರಿಯಾದಂಥ ಉತ್ತರವನ್ನ ಕೊಡ್ತಿಲ್ಲ. ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಒಂದೇ ಒಂದು ಉತ್ತರವನ್ನ ಕೊಡ್ತಾ ಇದ್ದು, ನನ್ನ ವಿರುದ್ಧ ಇದು ರಾಜಕೀಯ ಪಿತೂರಿ ಅಂತ ಅಷ್ಟೇ ಹೇಳ್ತಾ ಇದ್ದಾನೆ. ನಾನು ಅವನಲ್ಲ, ನಾನು ಅವನಲ್ಲ, ನಾನು ಅವನಲ್ಲ ಅಂತ ಹೇಳಿ ಪದೇ ಈ ಒಂದು ಉತ್ತರವನ್ನ ಕೊಡ್ತಾ ಈ ಅಧಿಕಾರಿಗಳ ಪಿತ್ತವು ಕೂಡ ನೆತ್ತಿಗೆ ಏರುವಂತೆ ಮಾಡಿದ್ದಾನೆ. ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತಿದ್ದಾನೆ. ಇಷ್ಟಕ್ಕೆ ಸುಮ್ಮನೆ ಆಗಿದ್ದಿದ್ರೆ ಪ್ರಜ್ವಲ್ ರೇವಣ್ಣ ಹೋಗ್ಲಿ ಬಿಡಿ, ಏನೋ ಒಂದು ಮಾಡಿದ್ದಾನೆ ಅಂತ ಹೇಳಿ ಸುಮ್ಮನೆ ಆಗ್ಬೋದಾಗಿತ್ತು. ಆದರೆ ಈತನ ದುರಂಕಾರ, ಈತನ ದರ್ಪ, ಈತನ ದೌಲತ್ತು ಎಲ್ಲಿಂದ ಬಂದಿದೆ ಹೇಳಿ? ಅದೇ ರೇವಣ್ಣನ ಫ್ಯಾಮಿಲಿ ಮತ್ತು ರೇವಣ್ಣನ ಪತ್ನಿ ಭವಾನಿಯಿಂದಲ್ವಾ? ಅದೇ ದರ್ಪ ಮತ್ತೆ ಪ್ರದರ್ಶನ ಮಾಡಿದ್ದಾನೆ. SIT ಅಧಿಕಾರಿಗಳಿಗೂ ಕೂಡ ಮೊದಲ ದಿನವೇ ಬೆದರಿಕೆ ಹಾಕಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಬೆದರಿಕೆ ಹಾಕಿರೋದ್ರ ಬಗ್ಗೆ ನಾವು ನೇರವಾಗಿ ದೂರು ದಾಖಲಿಸಿಕೊಂಡ್ರೆ ಅದು ನಾವು ದುರುದ್ದೇಶದಿಂದ ದೂರು ದಾಖಲಿಸಿಕೊಂಡಂತೆ ಆಗಬಹುದು. ಈ ನಿಟ್ಟಿನಲ್ಲಿ ನಾವು ಕೋರ್ಟ್ಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿ ಕೋರ್ಟ್ ನಮಗೆ ಏನು ನಿರ್ದೇಶನ ನೀಡುತ್ತೋ ಅದರ ಪ್ರಕಾರ ನಡೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು SIT ತಂಡ ತಿಳಿಸಿರೋದಾಗಿಯೂ ಕೂಡ ವರದಿ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣನನ್ನ CID ಕೇಂದ್ರ ಕಚೇರಿಯ ಸೆಲ್ನಲ್ಲಿ SIT ವಿಚಾರಣೆ ನಡೆಸ್ತಾ ಇದ್ದು, ಪ್ರಜ್ವಲ್ ಮಾತ್ರ ತನ್ನ ವಿರುದ್ಧದ ಆರೋಪವನ್ನು ನಿರಾಕರಿಸ್ತಾ ಬರ್ತಾ ಇದ್ದಾನೆ. ತನ್ನ ವಿರುದ್ಧ ರಾಜಕೀಯ ಪಿತೂರಿ ಮಾಡಲಾಗಿದೆ, ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಪದೇ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ SIT ಇದನ್ನು ನಂಬುವಂಥ ಸ್ಥಿತಿಯಲ್ಲಿಲ್ಲ. ಮತ್ತು ಈತನಿಂದ ಬಾಯಿ ಬಿಡಿಸಿದ್ದೆ, ಸತ್ಯಗಳನ್ನು ಕಕ್ಕಿಸದೆ ಸುಮ್ಮನೆ ಕೂರೋದಿಲ್ಲ ಅನ್ನುವಂಥ ಶಪಥವನ್ನು ಕೂಡ ಮಾಡಿದೆ. ಈ ನಡುವೆ ಪ್ರಜ್ವಲ್ ರೇವಣ್ಣ ನಾನಾ ತಂತ್ರಗಾರಿಕೆಗಳನ್ನು ಮಾಡ್ತಿದ್ದಾನೆ. ಈ ಪ್ರಕರಣದಿಂದ ಬಚಾವಾಗಬೇಕು, ಈ ಆರೋಪಗಳಿಂದ ಮುಕ್ತನಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನಾ ತಂತ್ರಗಾರಿಕೆಗಳನ್ನು ಕೂಡ ಮಾಡ್ತಿದ್ದಾನೆ. SIT ಅಧಿಕಾರಿಗಳ ವಿರುದ್ಧನೂ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾನೆ. ಜೊತೆಗೆ ತನ್ನ ರೂಮನ್ನು ಅಥವಾ ತನ್ನ ಕೊಠಡಿಯನ್ನು ಬದಲಾಯಿಸಬೇಕು, ಬೇರೆ ಕಡೆ ನನ್ನನ್ನು ಶಿಫ್ಟ್ ಮಾಡಿ, ಇಲ್ಲಿ ಸರಿಯಾಗಿ ಏನೂ ಕೂಡ ವ್ಯವಸ್ಥೆ ಇಲ್ಲ, ಗಾಳಿ ಬೆಳಕು ಕೂಡ ಇಲ್ಲ, ಟಾಯ್ಲೆಟ್ ನೆಟ್ಟಿಗಿಲ್ಲ, ನಾನು ಈ ರೀತಿ ಒಂದು ದಿನವೂ ಕೂಡ ಬದುಕಿಲ್ಲ ಅಂತ ಹೇಳಿಬಿಟ್ಟು ಕೂಡ SIT ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಲ್ಲ ಗುರು, ನೀನು ಎಲ್ಲೇ ಬದುಕಿರೋ ಏನೇ ಮಾಡಿರೋ ನೀನು ಇರೋದು ಇವತ್ತು SIT ಕಸ್ಟಡಿಯಲ್ಲಿ ಅನ್ನೋದನ್ನ ಮರಿದೇ ಇರೋ. ಸಾಮಾನ್ಯನಂತೆ ಸಾಮಾನ್ಯ ನೀನು ಕೂಡ ಒಬ್ಬ ಕಾನೂನಿನ ಎದುರಿಗೆ ಅನ್ನೋದನ್ನು ಕೂಡ ಮರಿಬೇಡ. ನಿನ್ನ ಮನೆತನ ಏನು, ನಿನ್ನ ಸಿರಿವಂತಿಕೆ ಏನು, ನಿನ್ನ ಆಡಂಬರ ಏನು, ನಿನ್ನ ಐಶ್ವರ್ಯ ಏನು, ನಿನ್ನ ಸಂಪತ್ತು ಏನು ಅನ್ನೋದನ್ನ ಅರಿವಿಟ್ಕೊಂಡೆ ನೀನು ಮಾಡಬೇಕಾದಂಥ ಕೆಲಸಗಳನ್ನು ಕೂಡ ಮಾಡಬೇಕಾಗಿತ್ತು. ಇವತ್ತು ನೀನು ಮಾಡಬಾರದ ಕೆಲಸಗಳನ್ನು ಮಾಡಿದಂಥ ಪರಿಣಾಮ ಇವತ್ತು ಅನುಭವಿಸ್ತಾ ಇರೋದು ಅನ್ನೋದನ್ನ ಮರಿಬೇಡ ಪ್ರಜ್ವಲ್ ರೇವಣ್ಣ. ಅದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಮನೆಹಾಳು ಕೆಲಸದ ಪರಿಣಾಮನೇ ಇವತ್ತು ಆತನಿಗೆ ಈ ಪರಿಸ್ಥಿತಿ ಬಂದಿದೆ. ಆತನನ್ನ ಯಾರೂ ಕೂಡ ಈ ಪರಿಸ್ಥಿತಿಗೆ ತಳ್ಳಿದ್ದಲ್ಲ, ಆತನೇ ಹೋಗಿ ಬಿದ್ದಿರೋದು ಅನ್ನೋದನ್ನ ಅರ್ಥ ಮಾಡಬೇಕು. ಅವತ್ತು ಕಾಮದ ತೃಷೆಯಲ್ಲಿ ತೇಲುವಂತ ಸಂದರ್ಭದಲ್ಲಿ ನಿನಗೆ ಇದ್ಯಾವುದರ ಅರಿವು ಕೂಡ ಇರಲಿಲ್ಲ. ಸಾವಿರಾರು ಹೆಣ್ಮಕ್ಕಳ ಜೀವನದ ಜೊತೆಗೆ ಆಟ ಆಡುವಾಗ, ಚೆಲ್ಲಾಟವನ್ನು ಆಡುವಾಗ, ಅವರ ಆ ದೃಶ್ಯಗಳನ್ನು ವಿಡಿಯೋ ಮಾಡುವಾಗ ನಿನಗೆ ಇದ್ಯಾವುದರ ಪರಿವು ಕೂಡ ಇರಲಿಲ್ಲ. ಮುಂದೊಂದು ದಿನ ಈ ರೀತಿ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ಚಿಕ್ಕ ಆಲೋಚನೆ ಮಾಡಿದ್ರು ಕೂಡ ಬಹುಶಃ ನಿನಗೆ ಈ ರೀತಿಯಾದಂಥ ಒಂದು ಸ್ಥಿತಿ ಬರ್ತಿರ್ಲಿಲ್ಲ ಮತ್ತು ನಿನ್ನಿಂದ ಇದನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಿನ್ನ ಮನೆತನ, ಆ ಮನೆತನಕ್ಕಿರುವಂಥ ಗೌರವ ಎಲ್ಲವನ್ನು ಕೂಡ ನೀರು ಪಾಲು ಮಾಡಿ ಮಣ್ಣು ಪಾಲು ಮಾಡಿದಂತಹ ಹೆಗ್ಗಳಿಕೆ ನಿಂದು. ಹೀಗಾಗಿ ನೀನು ಆ ವಿಚಾರದ ಬಗ್ಗೆ ಮಾತನಾಡುವಂಥ ಯಾವುದೇ ನೈತಿಕತೆಯನ್ನು ಉಳಿಸಿಕೊಂಡಿಲ್ಲ ಅನ್ನೋದು ಮಾತ್ರ 100% ಸತ್ಯ. ಇನ್ನು ಪ್ರಜ್ವಲ್ ರೇವಣ್ಣ ಬೆದರಿಕೆ ಹಾಕಿರುವಂಥ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಆಗ್ತಿರುವಾಗ ಪ್ರಜ್ವಲ್ ರೇವಣ್ಣ ಯಾವ ಗುಟ್ಟು ಬೆದರಿಕೆ ಹಾಕಿದ್ರು ಕೂಡ ಅದಕ್ಕೆ SIT ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋದು ಮಾತ್ರ 100% ಸತ್ಯ. ಹೊರಗಡೆ ಬಂದಮೇಲೆ ನೋಡ್ಕೊಳ್ತೀನಿ ಅಂತೇಳಿ ಹೇಳಿದ್ದಾನಂತೆ. ಹೊರಗಡೆ ಬಂದಮೇಲೆ ಏನು ನೋಡ್ಕೊಳ್ತಾನೆ ಇವನು, ಏನು ನೋಡ್ಕೊಳಕ್ಕೆ ಸಾಧ್ಯ? ಹೆಚ್ಚಿಗೆ ಅಂದರೆ ಈ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದೇ ಹೊರತು ಮತ್ತೇನೂ ಕೂಡ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ. ಆದರೆ ಈತ ಇದೇ ರೀತಿಯಾದಂಥ ಬೆದರಿಕೆಯನ್ನು ಹಾಕಿ ಬಹುಶಃ ಇಲ್ಲಿ ಹೆಣ್ಣುಮಕ್ಕಳನ್ನು ತನ್ನ ಬಲೆಯಲ್ಲಿ ಬೀಳಿಸ್ಕೊಳ್ತಿದ್ದ, ಜೊತೆಗೆ ತನ್ನ ಕಾಮತೃಷೆಯನ್ನು ಇದೇ ರೀತಿ ಹೆದರಿಸಿ ಬೆದರಿಸಿ ತೀರಿಸ್ಕೊಳ್ತಿದ್ದ ಅನ್ನೋದು ಸ್ಪಷ್ಟವಾಗ್ತಿದೆ. ಇದೇ
ಉದ್ದೇಶದಿಂದನೇ ಅಥವಾ ಇದೇ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಿನೇ ಆತ ಮಹಿಳೆಯರ ಜೊತೆಗೆ ಚಕ್ಕಂದವನ್ನು ಆಡ್ತಿದ್ನ ಅನ್ನುವಂಥ ಅನುಮಾನವು ಕೂಡ ಮೂಡುವಂತೆ ಆಗಿದೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗ್ತಿದೆ ಸ್ನೇಹಿತರೆ, ಈತ ಮಾಡಿದಂಥ ಒಂದೊಂದು ಕೃತ್ಯಗಳು ಕೂಡ ಈಗ ಹೊರಗಡೆ ಬರ್ತಿದ್ದಾವೆ. ಈತ ಮಾಡಿದಂಥ ಒಂದೊಂದೇ ಕಾಮಚೇಷ್ಟೆಗಳು ಕೂಡ ಹೇಗೆ ನಡೀತು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಹುತೇಕ ಈತ ಹೆದರಿಸಿ ಬೆದರಿಸಿ ಮತ್ತೊಂದಷ್ಟು ಆಮಿಷಗಳನ್ನು ಒಡ್ಡಿನೇ ತನ್ನ ತೃಷೆಯನ್ನು ತೀರಿಸಿಕೊಳ್ತಿದ್ದ ಅನ್ನೋದು ಕ್ಲಿಯರ್ ಆಗಿದೆ. ಇದು ಸಾಕ್ಷಿ ಸಮೇತ ಸಾಬೀತಾಗಬೇಕು. ಜೊತೆಗೆ ಈತನಿಗೆ ಅತ್ಯಂತ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಆಗ್ರಹ, ಒತ್ತಾಯ ಮತ್ತು ಒತ್ತಾಸೆ ಅಂತಲೂ ಕೂಡ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈತನ ಈ ದರ್ಪ ದೌಲತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವೇನು ಹೇಳೋಕೆ ಇಚ್ಛೆ ಪಡ್ತೀರಾ ಈ ಪ್ರಜ್ವಲ್ ರೇವಣ್ಣನಿಗೆ? ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.